ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ದಾವಣಗೆರೆಯ ಸೋಮೇಶ್ವರ ವಿದ್ಯಾಲಯದಲ್ಲಿ 3 ಮತ್ತು 4ನೇ ತಾರೀಕು ಇರುತ್ತೆ. 3ನೇ ತಾರೀಕು ಉದ್ಘಾಟನಾ ಸಮಾರಂಭವನ್ನು ನೋಡಿದ್ವಿ. ಉದ್ಘಾಟನೆಯನ್ನ ಶ್ರೀ ಸಿದ್ದೇಶ್ ಕೆ ಅಂತ ಹೇಳ್ಬಿಟ್ಟು ಸಹ ಪ್ರಾಧ್ಯಾಪಕರು ಗಜೇಂದ್ರಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕನ್ನಡ ಪ್ರಭ ಪತ್ರಿಕೆಯಲ್ಲಿ 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಒಂದು ಆರ್ಟಿಕಲ್ ಬಂದಿತ್ತು. ಹಾಗೆ ಪ್ರಜಾವಾಣಿಯಲ್ಲಿ ನವೆಂಬರ್ 30ನೇ ತಾರೀಕು ಒಂದು ಆರ್ಟಿಕಲ್ ಬಂದಿತ್ತು. ಆ ಆರ್ಟಿಕಲ್ ನೋಡ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಒಂದು ಉದ್ದೇಶ ಅಂದರೆ ಅವರು ನಮ್ಮ ಹದಿಹರೆಯದ ವಯಸ್ಸಿನಲ್ಲೇ ನಿಷ್ಠೆಯನ್ನು ಕಳ್ಕೊಂಡ್ರು. ನಂತೂ ಅವ್ರು ಕುಗ್ಗದೆ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡೆದು ಈಗ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಆಮೇಲೆ ಇನ್ನೊಂದು ಅವರ ಪತ್ನಿ, ಧರ್ಮಪತ್ನಿ ಶ್ರೀಮತಿ ಶ್ರೀದೇವಿ ಸಿದ್ದೇಶ್ ಅವರಿಗೆ 2 ಕಾಲಿಲ್ಲ. ಹಾಗಾಗಿ ನಮ್ಮದೇ ಒಂದು ಸ್ಥಿತಿನೇ ನಾವು ಬಹಿರಂಗಗೊಳಿಸಿ ಆ ಸಾರ್ವತ್ರಿಕಗೊಳಿಸಿದರೆ ಅದು ಇನ್ನಷ್ಟು ಬೇರೆ ಅಪಮಾನ ಮಾಡಬೇಕು. ನಾವು ಯಾರು ಕೂಡ ಇವತ್ತು ಎಲ್ಲರೂ ಒಬ್ಬರು ಭೇಟಿಯಾದರೂ ಕೂಡ ಪರಸ್ಪರವಾಗಿ ಮಾತನಾಡಿದ್ದಾರೆ. ಬಟ್ ಇವತ್ತು ಬಹಿರಂಗವಾಗಿ ಯಾಕೆ ನೋಡಿ ಸಾಕಾಗಿ ನೋವಾಗಿ ಆ ರೀತಿ ಒಂದು ಈಗಿನ ಸ್ಥಿತಿಗೆ ದೇವಸ್ಥಾನ ಮತ್ತು ನಮಗೆ ಬೇಡಿಕೆ ಏನಂತಂದರೆ ತಕ್ಷಣವೇ ಅದನ್ನು ತಿಳಿವೆ ಆಗಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರ ಸೂಕ್ತ ತನಿಖೆ ಮಾಡಬೇಕು. ಯಾಕೆ ಸರ್ಕಾರ ಕೇಳುತ್ತಾ ಹಣದೇವಿ ಅನ್ನೋದು ಬೇಕು. ಸುಖಸ್ವಾಮಿ ಒಬ್ಬ ಮುಜರಾಯಿ ಇಲಾಖೆಯಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಸುಪರ್ದಿಗಿರ್ತಕ್ಕಂಥ ಒಂದು ದೇವಸ್ಥಾನ ಕೆಡುತ್ತಕ್ಕಂಥದ್ದು ಕೂಡ ಅಷ್ಟೇ ಅಪರಾಧ. ಹಾಗಾಗಿ ಅದಕ್ಕೆ ಯಾವ ಮಿಕ್ಕಿ ದೆಸೆ ಇಲ್ಲ. ಯಾರಾದರೂ ಬರ್ಬೋದು, ಕೆಡುವುದು ಯಾರಾದರೂ ಬರ್ಬೋದು ಅನ್ನೊಂದು ಇಟ್ಟು ಅಂತ ಕೇಳಲಿಲ್ಲ. ನೀವು ಹುಬ್ಳಿಯವರ ಅಂತ ಕೇಳಲಿಲ್ಲ. ನೀವು JDS ಕಾಂಗ್ರೆಸ್ ಬಿಜೆಪಿನ ಕೇಳಲಿಲ್ಲ. ನೀವು ಲಿಂಗಾಯತ ಬ್ರಾಹ್ಮಣ ನಾಯಕ ನೇಕಾರ ಅಂತ ಕೇಳಲಿಲ್ಲ. ಹೇಳಿದ್ದೇನು? ನೀನು ಹಿಂದೂ ಅಂತ ಕೇಳಿಬಿಟ್ಟು ಹೊರದ್ರೆ ಇದರ ಪಾಠ ಕಲಿಬೇಕು. ನಾವು ಮರಿಬೇಡಿ. ನಮ್ಮ ಹಿಂದೂಗಳಿಗೆ ಮರೆಯೋ ಸ್ವಭಾವ ಬಹಳ ಕೆಟ್ಟದ್ದು. ಮರ್ತಾ ಬಿಡ್ತೀವಿ. ಮರಿಬೇಡಿ. ಪಹಲ್ಗಾಮ್ ಮರಿಬೇಡಿ. ಹಿಂದೂ ಅಂತ ಹೇಳಿ ಗುಂಡು ಹೊಡೆದು ಕೂಡಲೇ ಅಲ್ಲಿ ಪಕ್ಕದಲ್ಲೇ ಇದ್ದಂತ ಹೆಂಡತಿಯ ಮುಖದ ಮೇಲೆ ರಕ್ತ ರಪ್ ಅಂತ ರಕ್ತ ಬಿತ್ತರೆ. ನನಗಿನ್ನ 59 ವರ್ಷ ವಯಸ್ಸು. 6 ವರ್ಷ ಜಾಸ್ತಿ ಮಾಡಿದ್ರೆ ಹೆಂಗೆ ಹೋಗ್ತೀವಿ ನಾವು. ಅವನು ನನಗೆ ಬರೀ 33 ಅಂತ ಹೇಳ್ತಾ ಇದ್ದ, ಅವ್ನು 37 ವಯಸ್ಸು. ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪನಿಗೆ 75 ವರ್ಷ ವಯಸ್ಸು. ಶ್ರೀರಾಮುಲು ಹೇಳಿದಾಗೆ ಎಲ್ಲಿ ಓದಿದಿ ಅನ್ನೋದು ಮುಖ್ಯ ಅಲ್ಲ, ಯಾವ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ಎಲ್ಲಿಂದ ನಿಮ್ಮ ಸಂಸ್ಕಾರ ಕಲಿತೀ, ಹೇಗೆ ಕಲಿತೀ, ಹೇಗೆ ಬೆಳೆದಿದ್ದಿ ಅನ್ನೋದು ಮುಖ್ಯ. ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡೋದರಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರು ಇಲ್ಲಿ ಬಳ್ಳಾರಿ ನಮ್ಮ ಮುಂದವರು ಎಲ್ಲರೂ ಏನಿದ್ರೆ ತಮಗೆಲ್ಲ ಕೂಡ ಗೊತ್ತಿರುವಂಥ ಒಂದು ವಿಚಾರ. ನಿನ್ನೆ ಜನಾರ್ದನ ರೆಡ್ಡಿ ಮನೆ ಸುಟ್ಟು ಬಿಡ್ತಾ ಇದ್ದೆ. ಬಳ್ಳಾರಿಯಲ್ಲಿ ಭಸ್ಮ ಆಗೋಗುತ್ತೆ ನನಗೆ. ಅಂದರೆ ಶಿವನ 3ನೇ ಕಣ್ಣು ತೆಗೆದ್ರೆ ಹೆಂಗೆ ಭಸ್ಮ ಆಗಿಬಿಡುತ್ತೇನೋ, ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಇಡೀ ಬಳ್ಳಾರಿಯನ್ನೇ ಭಸ್ಮ ಆಗಿಬಿಡುತ್ತೆ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ.
ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.